ನೋಡಿರ್ತೀನಿ ಕಾಲೇಜ್ಗೆ ಎಂಟರ್ ಆಗ್ಬೇಕಾದ್ರೆ ಕರೆಕ್ಟಾಗಿ ಎಂಟ್ರೆನ್ಸಲ್ಲಿ ಒಂದು 10-15 ಹುಡುಗಿರು ಪ್ಲಸ್ ಅಷ್ಟನ್ನೆಲ್ಲ ನಿಂತಿದ್ದಾರೆ. ಮೋಟ್ರ್ ಬೈಕ್ ಸೌಂಡ್ಗೆ ಒಂದು ಹುಡುಗಿ ಹಂಗೆ ತಿರುಗಿ ನೋಡ್ತಾಳೆ. ಅದು ನಾನು ಫಸ್ಟ್ ಪ್ರೀತಿಸಿದ ಹುಡುಗಿ. ಅದು ಟುಕ್ 1 year ಟು ಸೇ ಐ ಲವ್ ಯು ಟು ದಟ್ ಗರ್ಲ್. ಕಳಿಸ್ಲೇಬೇಕು ಅಂದ್ಬಿಟ್ಟು ಅವಾಗ ಎಕ್ವಿಪ್ಮೆಂಟ್ಸ್ ಜಾಸ್ತಿ ಇದ್ರೆ ಕಾರ್ ತೊಗೊಂಡು ಹೋಗಿರ್ತೀನಿ. ಎಕ್ಸ್ಕ್ಯೂಸ್ ಮಿ ಕ್ಯಾನ್ ಐ ಡ್ರಾಪ್ ಯು ಅಂತ ಕೇಳ್ತೀನಿ. ನೋ ಥ್ಯಾಂಕ್ಸ್ ಅಂದ್ಬಿಟ್ಟು ಹೊಟ್ಟೋಗ್ಬಿಡ್ತಾಳೆ. 1 ವಾರ ಆದ್ಮೇಲೆ ಲ್ಯಾಂಡ್ ಲೈನ್ ರಿಂಗ್ ಆಗುತ್ತೆ. ಅದು ಅಕಸ್ಮಾತ್ ನಾನೇ ಫೋನ್ ತೆಗೆದು ಅವಳೇ ಫೋನ್ ಮಾಡಿರ್ತಾಳೆ. ಹೆಂಗೋ ತಿಳ್ಕೊಂಡು ನಂಬರು ಸ್ಟಾರ್ಟ್ ಟಾಕಿಂಗ್ ಟು ಈಚ್ ಅದರ್. ಸದಾ ಗದ್ದಲ, ಗೊಂದಲ, ಜಟಾಪಟಿ, ಆರೋಪ ಪ್ರತ್ಯಾರೋಪ ಇವುಗಳಿಂದಲೇ ಸದ್ದಾಗುವಂತಹ ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಮೊದಲ ಬಾರಿಗೆ ಒಂದು ವಿಶೇಷ ಕ್ಷಣಗಳಿಗೆ ಸಾಕ್ಷಿಯಾಗಿತ್ತು. ಅದಕ್ಕೆ ಪ್ರಮುಖ ಕಾರಣ ನಿನ್ನೆ ಬಿಗ್ ಬಾಸ್ ಮನೆಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಆಗಮಿಸಿದ್ರು. ಸ್ಪರ್ಧಿಗಳ ಜೊತೆ ಒಂದಷ್ಟು ಹೊತ್ತು ಸಮಯವನ್ನ ಕಳೆದ್ರು. ಈ ಸಂದರ್ಭದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ರವಿಚಂದ್ರನ್ ತೆರೆದಿಟ್ಟಿದ್ದಾರೆ. ತಮ್ಮ ಲವ್ ಸ್ಟೋರಿಗಳ ಬಗ್ಗೆ ಮಾತನಾಡಿದ್ದಾರೆ. ರಾಶಿಕಾ ಅಭಿನೇತ ಪ್ಯಾರ್ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಹಾಗಾಗಿ ಆ ಸಿನಿಮಾದ ಪ್ರಮೋಷನ್ಗೆ ಅಂತ ಕ್ರೇಜಿ ಸ್ಟಾರ್ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ರು. ಈ ಒಂದು ಸಿನಿಮಾದಲ್ಲಿ ರಾಶಿಕಾ ಅವರ ತಂದೆಯ ಪಾತ್ರವನ್ನ ಕ್ರೇಜಿ ಸ್ಟಾರ್ ನಿರ್ವಹಿಸಿದ್ದಾರೆ. ಹಾಗಾಗಿ ಸಿನಿಮಾ ಪ್ರಮೋಷನ್ಗೆ ಅಂತ ಬಂದಿದ್ರು. ಈ ಸಂದರ್ಭದಲ್ಲಿ ತಮ್ಮ ಲವ್ ಸ್ಟೋರಿಯನ್ನ ಅಲ್ಲಿ ತೆರೆದಿಟ್ಟಿದ್ದಾರೆ. ಅವರ ಲವ್ ಸ್ಟೋರಿ ಕೇಳಿದಂತಹ ಸ್ಪರ್ಧಿಗಳು ಅಚ್ಚರಿಯನ್ನ ವ್ಯಕ್ತಪಡಿಸಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರನ್ನ ಕೂರಿಸಿಕೊಂಡು ರವಿಚಂದ್ರನ್ ತಮ್ಮ ಕಾಲೇಜು ದಿನಗಳ ಮೊದಲ ಲವ್ ಸ್ಟೋರಿ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ನಾನಿನ್ನ ಮರೆಯಲಾರೆ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ಓಡಿಸಿದ್ದ ಬೈಕನ್ನು ತೆಗೆದುಕೊಂಡು ನಾನು ಕಾಲೇಜಿಗೆ ಎಂಟ್ರಿ ಕೊಟ್ಟಿದ್ದೆ. ಆಗ ಸುಮಾರು 10ರಿಂದ 15 ಹುಡುಗಿಯರು ನಿಂತಿದ್ರು. ನನ್ನ ಬೈಕ್ ಸೌಂಡ್ಗೆ ಒಂದು ಹುಡುಗಿ ತಿರುಗಿ ನೋಡ್ತಾಳೆ. ಇವತ್ತಿನವರೆಗೂ ನಾನು ಆ ಕ್ಷಣವನ್ನ ಮರ್ತಿಲ್ಲ ಅಂತ ರವಿಚಂದ್ರನ್ ಹೇಳ್ಕೊಂಡಿದ್ದಾರೆ. ಫಸ್ಟ್ ಪ್ರೀತಿಸಿದ ಹುಡುಗಿ ಅವಳು ಅನ್ನೋದನ್ನ ರವಿಚಂದ್ರನ್ ಬಿಗ್ ಬಾಸ್ ಮನೆಯಲ್ಲಿ ರಿವೀಲ್ ಮಾಡಿದ್ದಾರೆ. ನಾನು ಅವಳಿಗೆ ಐ ಲವ್ ಯು ಅಂತ ಹೇಳೋದಕ್ಕೆ 1 ವರ್ಷ ತೆಗೆದುಕೊಂಡೆ. ಕಣ್ಣಲ್ಲೇ ಇಬ್ರು 1 ವರ್ಷ ಪ್ರೀತಿ ಮಾಡ್ತಾ ಇದ್ವಿ. ಒಂದು ದಿನ ಅವಳನ್ನ ಮಾತಾಡಿಸ್ಲೇಬೇಕು ಅಂತ ನಾನು ಕಾರು ತೆಗೆದುಕೊಂಡು ಕಾಲೇಜ್ ಬಳಿ ಹೋಗಿದ್ದೆ. ನಡ್ಕೊಂಡು ಹೋಗ್ತಾ ಇದ್ದ ಅವಳ ಬಳಿ ನಾನು ನನ್ನ ಕಾರನ್ನು ನಿಲ್ಲಿಸ್ತೀನಿ, ಆದರೆ ಡ್ರಾಪ್ ಕೊಡ್ಲಾ ಅಂತ ನಾನು ಕೇಳಿದಾಗ ಅವಳು ನೋ ಥ್ಯಾಂಕ್ಸ್ ಅಂತ ಹೇಳಿ ಹೊರಟು ಹೋಗ್ತಾಳೆ ಅಷ್ಟೇ. ನೆಕ್ಸ್ಟ್ ನಾನು ಕಾಲೇಜಿಗೆ ಬಂದಿಲ್ಲ. 1 ವಾರ ನಾನು ಕಾಲೇಜಿಗೆ ಹೋಗೇ ಇಲ್ಲ. ಒಂದು ದಿನ ಲ್ಯಾಂಡ್ ಲೈನ್ಗೆ ಕಾಲ್ ಬರುತ್ತೆ ನಮ್ಮ ಮನೆಗೆ. ಅವಳು ನಮ್ಮ ಲ್ಯಾಂಡ್ ಲೈನ್ ನಂಬರ್ ಹೇಗೆ ತಿಳ್ಕೊಂಡ್ಲು ಗೊತ್ತಿಲ್ಲ, ಕಾಲ್ ಮಾಡಿದ್ಲು. ಅಲ್ಲಿಂದ ನಂತರ ನಾವಿಬ್ರು ಕೂಡ ಮಾತನಾಡೋದಕ್ಕೆ ಶುರು ಮಾಡ್ತೀವಿ ಅಂತ ರವಿಚಂದ್ರನ್ ತಮ್ಮ ಪ್ರೇಮ ಪ್ರಸಂಗವನ್ನ ತೆರೆದಿಟ್ಟಿದ್ದಾರೆ. ಇನ್ನು ಕ್ರೇಜಿ ಸ್ಟಾರ್ ಅವರ ಈ ಕ್ರೇಜಿ ಲವ್ ಸ್ಟೋರಿ ಕೇಳಿದಂತಹ ಮನೆ ಮಂದಿ ಫುಲ್ ಥ್ರಿಲ್ ಆಗಿದ್ದಾರೆ. ಆ ಒಂದು ಎಪಿಸೋಡ್ ಅನ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾರೆ. ಇನ್ನು ಈ ಎಪಿಸೋಡ್ ನಲ್ಲಿ ಮನೆಯಲ್ಲಿದ್ದಂತಹ ಉಳಿದ ಸ್ಪರ್ಧಿಗಳಲ್ಲೂ ಕೂಡ ತಮ್ಮ ತಮ್ಮ ಲವ್ ಸ್ಟೋರಿಗಳ ಬಗ್ಗೆ ಹೇಳೋದಕ್ಕೆ ಹೇಳಿದ್ದಾರೆ. ಎಲ್ಲ ಸ್ಪರ್ಧಿಗಳು ತಮ್ಮದೇ ಆದಂತಹ ಲವ್ ಸ್ಟೋರಿಗಳನ್ನ ತೆರೆದಿಟ್ಟಿದ್ದಾರೆ. ಅದರಲ್ಲೂ ಕೂಡ ಗಿಲ್ಲಿ ಅವರು ತಮ್ಮ ಕಾಲೇಜು ಸಮಯದ ಲವ್ ಸ್ಟೋರಿ ಹೇಳಿದ್ದಾರೆ. ಬಸ್ನಲ್ಲಿ ಹೋಗುವಾಗ ಹುಡುಗಿ ಮೇಲೆ ಲವ್ ಆಗಿತ್ತು. ಅವರ ಹಿಂದೆ ಸುತ್ತಿದ್ದು, ಅವಳನ್ನ ಮಾತನಾಡಿಸೋದಕ್ಕೆ ಪ್ರಯತ್ನಿಸಿದ್ದೆ. ಆ ಬಳಿಕ ಅವಳು ಅಣ್ಣ ಹೇಳಿದ್ದು ಎಲ್ಲವನ್ನ ಕೂಡ ವಿವರಿಸಿದ್ರು. ಆದ್ರೆ ಇದು ಸೇಮ್ ಟು ಸೇಮ್ ರಾಜಹುಲಿಯಲ್ಲಿ ಬರುವಂತಹ ಲವ್ ಸ್ಟೋರಿ ರೀತಿ ಇತ್ತು. ಇದನ್ನ ರವಿಚಂದ್ರನ್ ಸುಲಭವಾಗಿ ಕಂಡು ಹಿಡಿದ್ರು. ಗಿಲ್ಲಿ ನಟ ಅವರು ಸಾಕಷ್ಟು ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದಾರೆ. ಆ ಸಿನಿಮಾದ ಕಥೆಯನ್ನೇ ಸಿಚುವೇಶನ್ಗೆ ತಕ್ಕಂತೆ ಬಳಸ್ಕೊಳ್ತಿದ್ದಾರೆ ಅನ್ನೋದು ಈಗಾಗಲೇ ಗೊತ್ತಿದೆ. ಈ ವಿಚಾರದಲ್ಲೂ ಕೂಡ ಹಾಗೆ ಆಗಿದೆ. ಆದರೆ ತಾನೇ ಕಿಲಾಡಿ ಅಂತ ಗಿಲ್ಲಿ ಅಂದ್ಕೊಂಡ್ರೆ ತನಗಿಂತ ಕಿಲಾಡಿ ಕ್ರೇಜಿ ಸ್ಟಾರ್ ಅನ್ನೋ ರೀತಿಯಲ್ಲಿ ಅವರು ಅವರ ಲವ್ ಸ್ಟೋರಿಯನ್ನ ಇದು ರಾಜಹುಲಿ ಸಿನಿಮಾದ ಲವ್ ಸ್ಟೋರಿ ಅಂತ ಪತ್ತೆ ಹಚ್ಚಿದ್ದಾರೆ. ಒಟ್ಟಿನಲ್ಲಿ ನಿನ್ನೆಯ ಎಪಿಸೋಡ್ನಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಲವ್ ಸ್ಟೋರಿ ಹೇಳ್ಕೊಂಡಿದ್ದು ವೀಕ್ಷಕರಿಗೂ ಕೂಡ ತುಂಬಾನೇ ಸರ್ಪ್ರೈಸಿಂಗ್ ಆಗಿತ್ತು. ಪ್ರೇಮ ಲೋಕವನ್ನೇ ಸೃಷ್ಟಿ ಮಾಡಿದಂತಹ ರವಿಚಂದ್ರನ್ ಅವರಿಗೂ ಕೂಡ ಇಂಥದ್ದೊಂದು ಪ್ರೇಮ ಕಥೆ ಇರುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಆ ಒಂದು ಪ್ರೇಮ ಕಥೆಯ ಬಗ್ಗೆ ರವಿಚಂದ್ರನ್ ಅವರು ಮಾತನಾಡಿದ್ದು ಅವರ ಅಭಿಮಾನಿಗಳಿಗೂ ಕೂಡ ಖುಷಿ ಕೊಟ್ಟಿದೆ. ಹಾಗೇನೆ ಬಿಗ್ ಬಾಸ್ ಮನೆಗೆ ರವಿಚಂದ್ರನ್ ಅವರು ಬಂದಿದ್ದನ್ನ ಉಳಿದ ಸ್ಪರ್ಧಿಗಳು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾರೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ.
ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.